ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದೀರಾ, ಆಶ್ರಯ ಕಮಿಟಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀರಾ, ಇನ್ನಷ್ಟು ಜವಾಬ್ದಾರಿ ಅವ್ರ ಮೇಲೆ ಹಾಕಿದ್ದೀರಾ, ಏನು ಅನಿಸ್ತದೆ? ಪ್ರಪ್ರಥಮವಾಗಿ ಸಿರಾ ತಾಲೂಕಿನಲ್ಲಿ ಅಧಿಕಾರೇತರ ಸಮಿತಿಗಳನ್ನ ಮಾಡಿರ್ತಕ್ಕಂಥದ್ದು ಸಿರಾ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಶ್ರಯ ಸಮಿತಿಗೆ. ಆ ಸಮಿತಿಗೆ 4 ಜನರನ್ನ ನಾವು ಬ್ಲಾಕಿನ ವತಿಯಿಂದ ಅಧ್ಯಕ್ಷಗಳೆಲ್ಲ ಕೂತು ಶಿಫಾರಸು ಮಾಡಿ ಇಂತಿಂಥವ್ರನ್ನ ಹಾಕಬೇಕು ಅಂತೇಳಿ ಶಿಫಾರಸ್ಸಿನನ್ವಯ ನನಗೂ ಕೂಡ ಗೊತ್ತಿರಲ್ಲ, ಅವರಿಗೆ ಎಲ್ಲ ಬಿಟ್ಟಿದ್ದೆ. ಅವರು ಶಿಫಾರಸು ಮಾಡಿರ್ತಕ್ಕಂಥದ್ದು ಅದರಂತೆ ಸರ್ಕಾರಿ ನೇಮಕಾತಿ ಆಗಿದೆ. ಮೊನ್ನೆ ಆದೇಶ ಬಂತು, ಪ್ರಥಮವಾಗಿ ಒಂದು ಸಭೆ ಮಾಡಿದ್ದೀನಿ. ನಾನೆಲ್ಲ ಸದಸ್ಯರನ್ನ ಕೂರಿಸಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ನಿಭಾಯಿಸಬೇಕು, ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು, ನಿವೇಶನಗಳನ್ನು ಮನೆಗಳನ್ನು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಇವತ್ತು ಚರ್ಚೆ ಮಾಡಿದ್ದೀವಿ. ಮತ್ತು ಮುಂದಿನ ವಾರದಲ್ಲಿ ಮತ್ತೊಮ್ಮೆ ಸಭೆ ತೆಗೆದು ಇನ್ನೂ ಹಾಲಿ ಇರ್ತಕ್ಕಂಥ ಉಳಿಕೆ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಿ ಇದು ಮಾಡ್ತೇನೆ. ಇನ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಜವಾಬ್ದಾರಿಕೆಯನ್ನು ಹಂಚುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ಕೂಡ ಆಡಳಿತ ಚುರುಕಾಗಬೇಕಾದಾಗ, ಆಡಳಿತ ಯಂತ್ರ ಚುರುಕಾಗಬೇಕಾದಾಗ ಈ ರೀತಿಯಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಅಂದರೆ ಜನಪರವಾಗಿರ್ತಕ್ಕಂಥ ಕಾಳಜಿ ಇರ್ತಕ್ಕಂಥವ್ರು ಬರಬೇಕಾಗ್ತದೆ. ಆದರೆ ಈಗ ನಮ್ಮ ಸರ್ಕಾರದ ಧೋರಣೆ ಏನು ಅಂತ ಹೇಳಿದ್ರೆ, ಎಲ್ಲ ಜಾತಿ ವರ್ಗದವ್ರಿಗೂ ಕೂಡ, ಮಹಿಳೆಯರು ಎಲ್ಲರಿಗೂ ಕೂಡ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಭಾಳ ಜನ ಇದ್ದರು. ಆದರೆ ಎಲ್ರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ, ಕೆಲವ್ರಿಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಯಾರು ಕೂಡ ಮಾಡ್ತಕ್ಕಂಥದ್ದು ಇವತ್ತು ನನಗೆ ಸಲಹೆ ನೀಡ್ತಕ್ಕಂಥ, ಸಹಕಾರ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಆ ರೀತಿಯಾಗಿ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥ. ಕಳೆದ ಬಾರಿಯೂ ಕೂಡ ಬಹಳಷ್ಟು ಜನ ಒಂದು ಸೈಟ್ ಹಂಚ್ಕೋ ವಿಚಾರದಲ್ಲಿ ನಿರೀಕ್ಷೆಯಲ್ಲಿದ್ದರು ಸರ್. ಈಗ ನನಗೆಲ್ಲ ಗೊತ್ತಿದೆ, ಇವತ್ತು ವ್ಯಾಪಕವಾಗಿ ಅದು ಚರ್ಚೆ ಮಾಡಿದ್ದೀನಿ. ನನಗೆ ಇದು ಸುಮಾರು 20-25 ವರ್ಷದಿಂದ ಸಮಸ್ಯೆಗಳು ಏನೇನು ತೆಗೆದೆಲ್ಲ ಗೊತ್ತಿದೆ. ಅದನ್ನು ಇತ್ಯರ್ಥ ಮಾಡೋದಕ್ಕೆ ಇವತ್ತು ಇಡೀ ದಿವಸ ನಾನು ತಾಲೂಕು ವರ್ಷದಲ್ಲಿ ಕೂತಿದ್ದು ಮಾಡಿದ್ದೇನೆ. ಹೆಚ್ಚು ಕಮ್ಮಿ 4-5 ಗಂಟೆ ಕೂತಿದ್ದೇನೆ. ಅಲ್ಲಿ ಅಧಿಕಾರಿಗಳು ಆದರೆ ಸೂಕ್ತವಾದಂಥ ಜಾಗಕ್ಕೆ ಸೂಕ್ತವಾದಂಥ ಅಧಿಕಾರಿಗಳಿಲ್ಲದೆ ಇರ್ತಕ್ಕಂಥದ್ದು, ಇದೆಲ್ಲ ಅನೇಕವಾದ ಆಡಳಿತದಲ್ಲಿರ್ತಕ್ಕಂಥ ತೊಂದರೆಗಳಿದೆ, ದೋಷಗಳಿದೆ. ಅದನ್ನೆಲ್ಲದೂ ಕೂಡ ಸರಿಪಡಿಸಿ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಹಂತ ಹಂತವಾಗಿ ನಾವು ಮಾಡ್ತೇವೆ.